ಅಂಬಾನಿ ಮಾತಾಡ್ತಿರೋದು. ಮನು ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಇದು ಹುಡುಗಿಯವ್ರದು. ನೀನ್ ಯಾಕೋ ಹಾಕೊಂಡಿದ್ಯಾ? 12 ವರ್ಷಕ್ಕೊಂದ್ಸಲ ದುರ್ಗಮ್ಮನ ಗುಡಿಲಿ ರಥೋತ್ಸವ ಮಾಡ್ತಾರೆ. ಆಗ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿ ಮುಂದೆ ದೀಪ ಹಚ್ಚಿ ರಥ ಎಳಿಬೇಕು. ಈಗ ನೀನೇ ತಾನೇ ಈ ಮನೆ ಗಂಡ್ಸು, ನೀನೇ ತಾನೇ ಈ ಮನೆ ವಾರಸ್ದಾರ. ಈಗ ಆ ಕೆಲ್ಸನ ನೀನ್ ಮಾಡ್ಬೇಕು. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅದೇನ್ ಕೇಳು, ನಿನಗಿಲ್ಲ ಅಂತೀನಾ? ಅಬ್ಬೆ, ನಾನು ಹುಡುಗ ಆಗೋ ಬದಲು ಹುಡುಗಿ ಆಗಿದ್ರೆ ಏನ್ ಮಾಡ್ತಿದ್ರಿ? ಏನೋ ದೇವ್ರ ದಯೆ, ನಿಮ್ಮಮ್ಮ 3ನೇ ಮಗುನ ಗಂಡಾಗೆ ಹೆತ್ಕೊಟ್ಲು, ನಮ್ಮ ವಂಶ ಉಳಿತು. ಒಂದು ವೇಳೆ ನೀನೇನಾದ್ರೂ ಹೆಣ್ಣಾಗಿ ಹುಟ್ಟಿದಿದ್ರೆ ನೀನ್ ಬದುಕಿರ್ತಿರ್ಲಿಲ್ಲ. ಮನು, ಬೈಲಿ. ಯಾಕೋ ನನ್ ಕಂದ ಬೇಜಾರು ಮಾಡ್ಕೊಂಡಿದ್ಯಲ್ಲ, ಏನಾಯ್ತು? ಏನು ಇಲ್ಲ ಅಬ್ಬೆ. ಮನು, ನೀನು ಈ ವಂಶದ ವಾರಸ್ದಾರ. ವಾರಸ್ದಾರ ಯಾವತ್ತೂ ತಲೆ ತಗ್ಸಿ ನಡಿಬಾರ್ದು, ತಲೆ ಎತ್ಕೊಂಡು ನಡಿಬೇಕು, ಗೊತ್ತಾಯ್ತಾ? ನಾಳೆ ಜಾತ್ರೆ ಇದೆ, ನೆನಪಿದೆ ತಾನೇ? ತಲೆ ಮಾರಿಂದ ನಮ್ಮನೆ ವಾರಸ್ದಾರರು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಈಗ ಈ ಮನೇಲಿ ನೀನೇ ವಾರಸ್ದಾರ ಅಲ್ವಾ, ಅದಕ್ಕೆ ಪೂಜೆಗೆ ಸಿದ್ಧವಾಗಿರ್ಬೇಕು. ಪೂಜೆನಲ್ಲಿ ಯಾವ ತಪ್ಪು ನಡಿಬಾರ್ದು, ಗೊತ್ತಾಯ್ತಾ? ಅಬ್ಬೆ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅದೇನ್ ಕೇಳು, ನಿನಗಿಲ್ಲ ಅಂತೀನಾ? ಅಬ್ಬೆ, ನಾನು ಹುಡುಗ ಆಗೋ ಬದಲು ಹುಡುಗಿ ಆಗಿದ್ರೆ ಏನ್ ಮಾಡ್ತಿದ್ರಿ? ರೀ, ಮನು ವಾರಸ್ದಾರ ಆದ್ಮೇಲೆ ಇದು ಮೊದಲನೇ ಉತ್ಸವ. ನಂದಾದೀಪ ಹಚ್ಚಿ ತೇರು ಎಳೆದ್ರೆ ಮುಗೀತು. ಅಬ್ಬೆ ಆಮೇಲೆ ಯಾರ ಮಾತುಗೂ ಜಗ್ಗಲ್ಲ. ವಾರಸ್ದಾರ ಅಂತ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ತಾರೆ, ನೋಡ್ತಾ ಇರಿ. ಇಲ್ಲ ಕಣೆ, ಹಾಗಾಗಬಾರ್ದು. ಮನು ಯಾವುದೇ ಕಾರಣಕ್ಕೂ ತೇರೆಳಿಬಾರ್ದು. ಮನು ತೇರೆಳಿದ್ರೆ ದೇವರು ಅವನ ಜೊತೆ ಇದ್ದಾನೆ ಅಂತ ಊರ್ ಜನಗಳು ಅನ್ಕೋತಾರೆ. ಯಾವುದೇ ಕಾರಣಕ್ಕೂ ಇದೆಲ್ಲ ನಡಿಬಾರ್ದು. ರೀ, ನೀವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಅದು ಹಾಗಾಗಬಾರ್ದು ಹೀಗಾಗಬಾರ್ದು ಅಂದರೆ ಆಗ್ಬಿಡುತ್ತಾ? ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಾ? ಮನುನ ಬಚ್ಚಿಟ್ಬಿಡಲ್ವಾ? ಮನುನ ಬಚ್ಚಿಟ್ಬಿಟ್ರೆ ಗೊತ್ತಾಗಲ್ವೇನೆ? ಅದು ಅಲ್ಲದೆ ಊರವರೆಲ್ಲ ಮನುಗೋಸ್ಕರ ಕಾಯ್ತಾ ಇರ್ತಾರೆ. ಇಲ್ಲ ಕಣ, ಮನು ದೇವಸ್ಥಾನಕ್ಕೆ ಬರಲೇಬೇಕು. ಅವನು ಜನರ ಮುಂದೆ ಸೋಲ್ಬೇಕು. ಹಾಗಾದ್ರೆ ಮಾತ್ರ ನಾವು ಗೆಲ್ಲೋಕ್ಕಾಗೋದು. ಮನು ಜನರ ಮುಂದೆ ಸೋಲ್ಬೇಕು ಅಂದರೆ ಏನ್ರಿ ಮಾಡೋದು? ಹೇಗ್ರಿ ಮಾಡೋದು? ಮನು ಕುಡಿಯೋ ಹಾಲಲ್ಲಿ ಈ ಔಷಧಿ ಬೆರೆಸು. ಅಕ್ಕ, ಈಗ ಹೇಗಿದ್ಯಾ?
ಅದೇನು ಇಲ್ಲಿ ಒಬ್ಳೆ ನಿಂತ್ಕೊಂಡು ಯೋಚನೆ ಮಾಡ್ತಿದ್ಯಾ? ಅಲ್ಲೆಲ್ಲ ಹುಡುಕ್ತಾ ಇದ್ದೆ ನಿನ್ನ. ಹೇಗಿದ್ರೆ ಏನು ಶಶಿ, ಇಷ್ಟು ದಿನ ಮನುಷ್ಯರ ಹತ್ರ ಸುಳ್ಳು ಹೇಳಿ ಅನುಭವಿಸಿದ್ದಾಯ್ತು. ಈಗ ಆ ದೇವರಿಗೆ ಸುಳ್ಳು ಹೇಳಿ ಬದುಕೋದುಂಟ? ಮನುಷ್ಯರ ಹತ್ರ ಸುಳ್ಳು ಹೇಳಿದಾಗ ಆ ದೇವ್ರು ಕಾಪಾಡ್ತಾನೆ ಅನ್ನೋ ಧೈರ್ಯ ಇತ್ತು. ಇವತ್ತು ಮನು ವಾರಸ್ದಾರ ಆಗಿ ದೇವ್ರ ಮುಂದೆ ದೀಪ ಹಚ್ಚಬೇಕು. ಅವನ ಹುಡುಗಿ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ, ಆದ್ರೆ ಆ ದೇವ್ರಿಗೆ ಗೊತ್ತಿರಲ್ವಾ ಹೇಳು? ಇನ್ನು ಆ ದೇವ್ರು ಕೊಡೋ ಶಿಕ್ಷೆನ ಎಷ್ಟು ಅನುಭವಿಸ್ಬೇಕೋ ಏನೋ. ಅಕ್ಕ, ಈ ಗಂಡು ಹೆಣ್ಣು ಎಲ್ಲ ನಾವು ಮಾಡ್ಕೊಂಡಿರೋದು. ಗಂಡು ಮೇಲೆ ಹೆಣ್ಣು ಕೆಳಗಡೆ, ಹೆಣ್ಮಕ್ಳು ಪೂಜೆ ಮಾಡಬಾರ್ದು, ಹೆಣ್ಮಕ್ಳು ಗರ್ಭಗುಡಿ ಒಳಗೆ ಹೋಗ್ಬಾರ್ದು, ಇದನ್ನೆಲ್ಲ ಗಂಡಸು ಸೃಷ್ಟಿ ಮಾಡಿರೋದು. ದೇವರು ಗಂಡು ಹೆಣ್ಣು ಅಂತ ಸಮಾನವಾಗಿ ಸೃಷ್ಟಿ ಮಾಡಿರ್ತಾನೆ. ಭೇದ ಭಾವ ಮಾಡೋದು ನಾನೇ. ಈ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಹಾಗೆ. ಅಕ್ಕ, ಇಷ್ಟು ದಿವಸ ದೇವರೇ ನಿನ್ನ ಕಷ್ಟನೆಲ್ಲ ನೋಡಿದ್ದಾನೆ, ಇನ್ಮೇಲೆ ಅವನೇ ನೋಡ್ತಾನೆ. ಏನೂ ಆಗಲ್ಲ ಅಕ್ಕ. ಆದರೂ ನನಗೆ ಯಾಕೋ ಭಯ ಆಗ್ತಾ ಇದೆ ಶಶಿ. ಮನು ತಾನು ಹುಡುಗಿ ಅಂತಾನೆ ದೇವ್ರ ಮುಂದೆ ದೀಪ ಹಚ್ಚಲಿ, ಇಲ್ಲಾಂದ್ರೆ ಪಾಪ ಪ್ರಜ್ಞೆ ಕಾಡ್ತಾ ಇರತ್ತೆ. ಶಶಿ, ನಾವು ದೇವಸ್ಥಾನಕ್ಕೆ ಹೋಗೋಣವಾ? ಸರಿ ಅಕ್ಕ, ವಾ. ವಾರಸ್ದಾರ ಬಿಟ್ಟು ಬೇರೆ ಯಾರೂ ಹಚ್ಚೋ ಹೋಗಿಲ್ಲ. ದೀಪಕ್ಕೆ ಎಣ್ಣೆ ಹಾಕಿ ಹಚ್ಚೋ ದೀಪ ಯಾವ ಕಾರಣಕ್ಕೂ ಆರಬಾರದು. ಕೆಟ್ಟ ಮನಸ್ಸಿಂದ, ಸುಳ್ಳು ವಂಚನೆಯಿಂದ ದೀಪ ಹಚ್ಚಿದ್ರೆ ದೀಪ ಆರೋಗುತ್ತೆ. ದೀಪ ಹಚ್ಚಪ್ಪ. ಹೌದು, ನೀನ್ ಹುಡುಗಿಯಾಗಿ ಹುಡುಗರ ಬಟ್ಟೆ ಯಾಕೆ ಹಾಕೊಂಡಿದ್ಯಾ? ನನ್ಗೆ ನಿನ್ನ ನೋಡುವಾಗ ನಗು ಬರ್ತಾ ಇದೆ. ಈ ದೇವ್ರ ಕೆಲಸನ 12 ವರ್ಷಕ್ಕೆ ಮುಂಚೆ ನಿಮ್ಮಪ್ಪ ಮಾಡಿದ್ರು. ಅದಕ್ಕೂ ಮುಂಚೆ ನಿಮ್ಮ ತಾತ ರತನ ಎಳೆದಿದ್ರು. ಭಾನಿ, ಕೊನೆಯ ಸಲ ಕೇಳ್ತಾ ಇದ್ದೀನಿ, ನನ್ನಿಂದ ಏನಾದರೂ ಮುಚ್ಚಿಡ್ತಾ ಇದೆಯಾ? ಪ್ರತಾಪ, ಅಬ್ಬೆ ಇಲ್ಲಿ ನೋಡಿ ಅಬ್ಬೆ. ಆಫೀಸ್ ಸ್ಟಾಫಲ್ಲಿ ಚೇಳು ಕಡ್ದಿರೋರ ಮುಖ ಯಾರ್ದಿದೆ ಅಂತ ಅಬ್ಸರ್ವ್ ಮಾಡು, ಅವನು ಸಿಕ್ಕಾಕೋತಾನೆ. ರಾಖಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದು ಅಮ್ಮು ಫ್ರೆಂಡ್ ಆಕಾಶ್ ಅಮ್ಮ ಮಿಸ್ಸಿಂಗ್ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆನಾ? ಏನಕ್ಕೂ ಒಂದ್ಸತಿ ನಾನೇ ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಪ್ರೈವೇಟ್ ಡಿಟೆಕ್ಟಿವ್, ನಮ್ಮನೇಲಿ ಪ್ರೈವೇಟ್ ಡಿಟೆಕ್ಟಿವ್ಗೆ ಏನು ಕೆಲಸ ಅಂತ ಗೊತ್ತಾಗಲಿಲ್ಲ. ನಿಮ್ಮ ಹೆಂಡತಿ 5 ದಿನದಿಂದ ಕಾಣಿಸ್ತಿಲ್ವಂತೆ. ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು? ನಿಮ್ಮ ಮಗ ಆಕಾಶ್. ನಡೆಯೋ ಕಾಲು ಎಡುವುದು ಸಹಜ ಅಲ್ವಾ? ಹಾಗೆ ಇದು, ಅವಳಿಗೇನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ನಮ್ಮ ಜಾಜಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಅವಳು ಸುಖವಾಗಿರ್ತಾಳೆ, 100 ಕಾಲ ಬಾಳ್ತಾಳೆ. ಬಲಗಾಲಲ್ಲಿ ಸೇರನ್ನ ಒದ್ದು ಒಳಗಡೆ ಬಾಮ್ಮ. ಇಲ್ಲ ಅಪ್ಪಯ್ಯ, ನಾವು ಒಳಗೆ ಬರೋಕ್ಕಿಲ್ಲ. ಇನ್ಮ್ಯಾಕೆ ಈ ಮನೆಗೆ ಬರಬಾರ್ದು ಅಂತ ತೀರ್ಮಾನ ಮಾಡೀವಿ. ಆ
ನಿನ್ಗೆ ಅಮ್ಮ ಮಾಫಿ ಮಾಡಿಲ್ಲ ಅಂತ ಯಾರು ಹೇಳಿದ್ರೆ? ಇನ್ಯಾರು? ಈ ಶಾಂತಜ್ಜಿನೇ. ಈ ಜಿಲೇಬಿ ಎಲ್ಲೋದ? ಇಲ್ಲೇ ಮಲಗಿದ್ನಲ್ಲ. ರೀ ಕಾರಂತ್ರ ಪ್ರಸಾದ್. ಮನೆಗೆ ಬಂದಿನ್ನು 3 ದಿನ ಆಗ್ಲಿಲ್ಲ, ನನ್ನ ಗಂಡನ ತಲೆ ತಗ್ಸೋ ಹಾಗೆ ಮಾಡಿದ್ಲು. ಕೈ ಮುಗ್ದು ನಿಲ್ಲೋ ಹಾಗೆ ಮಾಡಿದ್ಲು ಬೇರೆ ಊರಿನವ್ರ ಮುಂದೆ. ಸ್ನೇಹಿತನ ಮಗಳನ್ನೇ ಮನೆ ತುಂಬಿಸ್ಕೊಂಡಿದ್ದೀನಿ ಅನ್ನೋ ಹಿಗ್ಗಿತ್ತು ನನ್ನ ಗಂಡನ್ಗೆ. ಅದು ಕೊಚ್ಕೊಂಡು ಹೋಯ್ತು. ಇನ್ಯಾಕ್ ಬೇಕು ಇವಳ ನಮ್ಮ ಮನೆಗೆ? ನೀವೇ ಇಟ್ಕೊಳ್ಳಿ, ಇಲ್ಲೇ ಬಿದ್ದು ಸಾಯ್ಲಿ. ಏ ಮೂರ್ಖ, ನಾನೇ ನಾಗಿಣಿ ಅನ್ನೋ ಸತ್ಯ ಗೊತ್ತಿಲ್ಲದೆ ಏನೋ ಸಾಧನೆ ಮಾಡೋದಕ್ಕೆ ಹೊರಟಿದ್ದೀನಿ ಅಂತ ಬೀಗ್ತಾ ಇದೆಯಾ ಅಲ್ವಾ? ನಿನ್ನ ಹೇಗೆ ಬಲಿ ಹಾಕ್ತೀನಿ ನೋಡ್ತಾ ಇರೋ. ನಂಗೆ ಯಾಕೋ ಇವ್ರ ಮೇಲೆ ಅನುಮಾನ ಜಾಸ್ತಿ ಆಗ್ತಾನೆ ಇದೆ. ಇದನ್ನ ಈಗಲೇ ಬಗೆಹರಿಸ್ಕೊಂಡ್ಬಿಡ್ಬೇಕು. ಹಲೋ, ಹೇಳಿ ಚಿಕ್ಕಪ್ಪ. ಅದು ಅರ್ಜುನ್, ಹಾಗೆ ದಾರಿನಲ್ಲಿ ಬರ್ತಾ ಒಂದು ದೇವಸ್ಥಾನ ನೋಡಿದೆ. ಇಲ್ಲಿ ವಾರ ಪೂರ್ತಿ ಅಮ್ಮನವ್ರು ಉತ್ಸವ ಮಾಡ್ತಾರಂತೆ. ಹೊಸದಾಗಿ ಮದುವೆ ಆಗಿರೋ ಜೋಡಿ ಬಂದು ಪೂಜೆ ಮಾಡಿಸಿ ಹರಕೆ ಹೊತ್ತರೆ ತುಂಬ ಒಳ್ಳೇದಂತೆ. ನನಗಂತೂ ನಮ್ಮ ಅಮೃತನೇ ಜ್ಞಾಪಕ ಬಂತು. ಅಮೃತ ಮನೆಗೆ ಬಂದ ತಕ್ಷಣ ಅವಳಿಗೆ ಹೇಳ್ಬಿಡ್ತೀಯಲ್ವಾ? ಚಿಕ್ಕಪ್ಪ, ಅಮೃತ ಅವ್ರು ಇಲ್ಲೇ ಇದ್ದಾರೆ.